ಸರ್ ಸಾಂವಿಧಾನಿಕ ಬಿಕ್ಕಟ್ಟು ಆಗಿದೆ ಅನ್ಸುತ್ತಾ ಸರ್? ಈ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ಬಿಕ್ಕಟ್ಟು ಆಗಿದ್ಯಾ ಅಂತ ಹೇಳುವಂಥದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಭಾಳ ಅನುಭವಿಸ್ತರಿದ್ದಾರೆ, ಭಾಳ ಹಿರಿಯರಿದ್ದಾರೆ. ಅವ್ರಿಗೆ ಸಂವಿಧಾನದ ಪೂರ್ಣವಾದಂಥ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು ನಡ್ಕೊಳ್ತಾರೆ. ರಾಜ್ಯಪಾಲರು ಬಂದಿಲ್ಲ ಅಂದ್ರೆ ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ? ಯಾಕಂದ್ರೆ ಆ ಒಂದು ಆಯ್ಕೆನೂ ಇದೆಯಾ? ಈಗಾಗಲೇ ನಾನು ಹೇಳಿದಾಗೆ ಯಾವತ್ತೂ ಕೂಡ ಈ ದೇಶದ 77-78 ವರ್ಷದ ಸ್ವತಂತ್ರವಾಗಿರುವಂಥ ಇತಿಹಾಸದಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಅವರೇ ಕರೆದು ಬರದೇ ಇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅದಾಗೂ ಇಲ್ಲ, ಅದಾಗೋದೂ ಇಲ್ಲ. ಅಂದರೆ ಕೆಲವು ವಿಚಾರಗಳನ್ನು ನಾವು ಮಾತಾಡಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಅವರು ಹೇಳುವಂಥದ್ದನ್ನು ಒಪ್ಪಿ ಸ್ವಲ್ಪ ಬದಲಾವಣೆಗಳು ಮಾಡಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳೋದನ್ನು ಅವ್ರಿಗೆ ತಿಳಿಸಿದ್ದೇವೆ. ಬರ್ದೇ ಇದ್ರೆ ಕಾನೂನು ಹೋರಾಟ ಮಾಡ್ತೀರಾ? ಅಲ್ಲ, ಈಗ ಸಂವಿಧಾನದಲ್ಲಿ 176 ಶಲ್ ಅಂದಾಗ ಬರದೇ ಇರೋಕ್ಕಾಗುತ್ತಾ? ಬರದೇ ಇರೋಂಥ ಪ್ರಶ್ನೆ ನಾವು ಹೇಳೋಕ್ಕಾಗುತ್ತಾ? ಈಗ ಒಬ್ಬರು ರಾಜ್ಯಪಾಲರು ಅಂದರೆ ಇಟ್ ಇಸ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಅವ್ರು ಆ ರೀತಿಯಾಗಿ ಮಾಡ್ತಾರೆ ಅಂತ ಹೇಳುವಂಥದ್ದು ನನಗೆ ಖಂಡಿತವಾಗಿ ಬರೋದಿಲ್ಲ ಅಂತ ಹೇಳೋದ್ರ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ. ಬರಲಿಲ್ಲ ಅಂತ ಹೇಳುವಂಥದ್ದು ನಾವು ಹೇಳೋಕ್ಕಾಗೋದಿಲ್ಲ. ಬರಲೇಬೇಕು ಅವರು. ಸರ್, ಒಂದು ವೇಳೆ ಸರ್ಕಾರದ ಭಾಷಣ ಓದದೆ ಸ್ಕಿಪ್ ಮಾಡಿದ್ರೆ ಮುಂದೆ ನಿಮ್ಮ ಒಂದು ಹೋರಾಟ ಏನು? ಮುಂದೆ ಈಗ ಇದು ನೋಡಿ, ಭಾಷಣವನ್ನು ಸ್ಕಿಪ್ ಮಾಡುವಂಥದ್ದು ಹಲವಾರು ಸಂದರ್ಭಗಳಾಗಿದೆ. ಭಾಷಣವನ್ನು ಅರ್ಧಕ್ಕೆ ಹೋಗಿರುವಂಥದ್ದಾಗಿದೆ, 2 ನಿಮಿಷ ಹೋಗಿರುವಂಥದ್ದಾಗಿದೆ. ನಿನ್ನೆ ತಮಿಳುನಾಡಲ್ಲಿ ನೋಡಿರುವಂಥದ್ದು ಒಂದು ರೀತಿಯಾದ ನೇರವಾದಂಥ ನಿರ್ದೇಶನ ಇದೆ. ಅದರಿಂದ ಕೇರಳನಲ್ಲೂ ಆಗಿದೆ. ಅದರಿಂದ ರಾಜ್ಯಪಾಲರು ಓದದೇ ಇರುವಂಥದ್ದೇನು ಹೊಸದಲ್ಲ ಆಗಿರುವಂಥದ್ದು ಇದೆ. ಆದರೆ ಅದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ಅದನ್ನು ಕೂಡ ಅವ್ರು ಮಾಡೋದಿಲ್ಲ. ಸರ್ಕಾರದ ನಿಲುವುಗಳು, ನೀತಿಗಳು, ಆಶಯಗಳನ್ನು ಅವರು ಪೂರ್ಣವಾಗಿ ಓದಿ ಸದನವನ್ನ ನಡೀಲಿಕ್ಕೆ ಬಿಡ್ತಾರೆ. ಸಾಂವಿಧಾನಿಕ ಬಿಕ್ಕಟ್ಟು ಆಗಿದೆ ಅನ್ಸುತ್ತಾ ಸರ್? ಈ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ಬಿಕ್ಕಟ್ಟು ಆಗಿದ್ಯಾ ಅಂತ ಹೇಳುವಂಥದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಭಾಳ ಅನುಭವಿಸ್ತರಿದ್ದಾರೆ, ಭಾಳ ಹಿರಿಯರಿದ್ದಾರೆ. ಅವ್ರಿಗೆ ಸಂವಿಧಾನದ ಪೂರ್ಣವಾದಂಥ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು ನಡ್ಕೊಳ್ತಾರೆ. ರಾಜ್ಯಪಾಲರು ಬಂದಿಲ್ಲ ಅಂದ್ರೆ ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ? ಯಾಕಂದ್ರೆ ಆ ಒಂದು ಆಯ್ಕೆನೂ ಇದೆಯಾ? ಈಗಾಗಲೇ ನಾನು ಹೇಳಿದಾಗೆ ಯಾವತ್ತೂ ಕೂಡ ಈ ದೇಶದ 77-78 ವರ್ಷದ ಸ್ವತಂತ್ರವಾಗಿರುವಂಥ ಇತಿಹಾಸದಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಅವರೇ ಕರೆದು ಬರದೇ ಇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅದಾಗೂ ಇಲ್ಲ, ಅದಾಗೋದೂ ಇಲ್ಲ. ಅಂದರೆ ಕೆಲವು ವಿಚಾರಗಳನ್ನು ನಾವು ಮಾತಾಡಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಅವರು ಹೇಳುವಂಥದ್ದನ್ನು ಒಪ್ಪಿ ಸ್ವಲ್ಪ ಬದಲಾವಣೆಗಳು ಮಾಡಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳೋದನ್ನು ಅವ್ರಿಗೆ ತಿಳಿಸಿದ್ದೇವೆ. ಬರ್ದೇ ಇದ್ರೆ ಕಾನೂನು ಹೋರಾಟ ಮಾಡ್ತೀರಾ? ಅಲ್ಲ, ಈಗ ಸಂವಿಧಾನದಲ್ಲಿ 176 ಶಲ್ ಅಂದಾಗ ಬರದೇ ಇರೋಕ್ಕಾಗುತ್ತಾ? ಬರದೇ ಇರೋಂಥ ಪ್ರಶ್ನೆ ನಾವು ಹೇಳೋಕ್ಕಾಗುತ್ತಾ? ಈಗ ಒಬ್ಬರು ರಾಜ್ಯಪಾಲರು ಅಂದರೆ ಇಟ್ ಇಸ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಅವ್ರು ಆ ರೀತಿಯಾಗಿ ಮಾಡ್ತಾರೆ ಅಂತ ಹೇಳುವಂಥದ್ದು ನನಗೆ ಖಂಡಿತವಾಗಿ ಬರೋದಿಲ್ಲ ಅಂತ ಹೇಳೋದ್ರ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ. ಬರಲಿಲ್ಲ ಅಂತ ಹೇಳುವಂಥದ್ದು ನಾವು ಹೇಳೋಕ್ಕಾಗೋದಿಲ್ಲ. ಬರಲೇಬೇಕು ಅವರು. ಸರ್, ಒಂದು ವೇಳೆ ಸರ್ಕಾರದ ಭಾಷಣ ಓದದೆ ಸ್ಕಿಪ್ ಮಾಡಿದ್ರೆ ಮುಂದೆ ನಿಮ್ಮ ಒಂದು ಹೋರಾಟ ಏನು? ಮುಂದೆ ಈಗ ಇದು ನೋಡಿ, ಭಾಷಣವನ್ನು ಸ್ಕಿಪ್ ಮಾಡುವಂಥದ್ದು ಹಲವಾರು ಸಂದರ್ಭಗಳಾಗಿದೆ.